ವೀಕ್ಷಕರೇ ನಮಸ್ತೆ, ಶುಭೋದಯ. ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಬೃಹತ್ ಜಾತಕಂಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಎಂದಿನಂತೆ ಈ ದಿನದಲ್ಲಿಯೂ ಕೂಡ ಧಾರ್ಮಿಕ ವಿಚಾರಗಳನ್ನು, ದ್ವಾದಶ ರಾಶಿಗಳ ಫಲಾನುಫಲಗಳನ್ನು, ಜೊತೆಗೆ ಪಂಚಾಂಗದ ವಿಚಾರಗಳನ್ನು ತಿಳಿಸಿಕೊಡಲಿಕ್ಕೆ ಧಾರ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಆಚಾರ್ಯ ಗುರೂಜಿಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಗಿನ ಚರಾಚರಂ ತತ್ಪದಂ ದರ್ಶಿತಂ ಗಿನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ವೀಕ್ಷಕರೇ, ಮೊದಲನೇದಾಗಿ ಈ ದಿನದ ಪಂಚಾಂಗ ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ, ತಿಥಿರ್ವಿಷ್ಣುಸ್ತಥಾವಾರೋ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರ್ಣಂ ಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗಗಳು ಅಂತ ಹೇಳ್ತೀವಿ. ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳನ್ನು ಸ್ಮರಣೆಯನ್ನು ಮಾಡ್ತಾರೆ ಅವರಿಗೆ ಅದಿನ ಅಭಿವೃದ್ಧಿ ಆಗುವಂಥದ್ದು ಅನೇಕ ಫಲಗಳು ಕೂಡ ಲಭಿಸುತ್ತೆ ಅಂತ ಹೇಳ್ತೀವಿ. ಈ ದಿನದ ಪಂಚಾಂಗವನ್ನು ನೋಡೋಣ. ಇದನ್ನು ವಿಶ್ವವಸುನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ. ನೋಡಿ, ಆಷಾಢ ಮಾಸದ ಶುಕ್ಲ ಪಕ್ಷದ ಷಷ್ಠಿ ತಿಥಿ ಇವತ್ತು ಬಂದಿರುವಂಥದ್ದು ತುಂಬ ವಿಶೇಷವಾಗಿರುತ್ತೆ. ಷಷ್ಠಿ ಮಂಗಳವಾರ, ಪುಬ್ಬ ನಕ್ಷತ್ರ, ವ್ಯತಿಪಾತ ಯೋಗ, ತೈತುಲ ಕರ್ಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇನ್ನು ಈ ದಿನದ ರಾಹುಕಾಲ ಹಾಗೆ ಯಮಗಂಡ ಕಾಲಗಳನ್ನು ನೋಡೋಣ. ಈ ದಿನ ರಾಹುಕಾಲ ಮಧ್ಯಾಹ್ನ 3:37 5:13 ಈ ದಿನ ನಾವು ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲವನ್ನು ನೋಡಿದಾಗ ಯಮಗಂಡ ಕಾಲ 9:11 10:47 ಈ ದಿನ ಯಮಗಂಡ ಕಾಲವನ್ನು ಕೂಡ ನೋಡ್ಬೋದು. ಇನ್ನು ಗುಳಿಕ ಕಾಲ 12:24 2 ಗಂಟೆವರೆಗೆ ಈ ದಿನ ನಾವು ಗುಳಿಕ ಕಾಲವನ್ನು ಕೂಡ ತಿಳ್ಕೊಬೋದು. ಇನ್ನು ಬ್ರಾಹ್ಮಿ ಮುಹೂರ್ತ, ಜಪ, ತಪ, ಹೋಮ, ಹವನಾದಿಗಳನ್ನು ಮಾಡಿಕೊಳ್ಳಲಿಕ್ಕೆ ತುಂಬ ವಿಶೇಷವಾಗಿರುವಂತಹ ಸಮಯ 4:29 5:13 ಈ ದಿನ ನಾವು ಬ್ರಾಹ್ಮಿ ಮುಹೂರ್ತವನ್ನು ಕೂಡ ತಿಳ್ಕೊಬೋದು. ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ಈ ದಿನ 5:58 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6:50 ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ವೀಕ್ಷಕರೇ, ಪಂಚಾಂಗದ ವಿಚಾರಗಳನ್ನು ಗುರುಗಳಿಂದ ತಿಳಿದುಕೊಂಡಿದ್ದೇವೆ. ಇನ್ನು ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲ ಹೇಗಿದೆ ಗುರುಗಳು ತಿಳಿಸ್ಕೊಡ್ತಾರೆ. ಗುರುಗಳೇ, ನೋಡಿ, ಈ ದಿನ ದ್ವಾದಶ ರಾಶಿಗಳು ಜೊತೆಯಲ್ಲಿ ತುಂಬ ವಿಶೇಷವಾಗಿರುವಂತಹ ಮಾಹಿತಿ ಇವತ್ತು ಏನಂದರೆ ಶನೇಶ್ವರನಿಗೆ ಸಂಬಂಧಪಟ್ಟಂತಹ ವಿಚಾರಗಳು. ಶನಿಯ ಒಂದು ಜಾತಕ ರೀತಿಯ ಶನಿ ದೋಷ ಏನಾದರೂ ಜಾತಕದಲ್ಲಿದ್ದರೆ ಶನಿಗಳ ಏನೆಲ್ಲ ಪರಿಹಾರಗಳು ಮಾಡ್ಕೊಳ್ಬೇಕು ಅಥವಾ ಶನೇಶ್ವರ ಗ್ರಹದಿಂದ ಏನೆಲ್ಲ ಅನಾನುಕೂಲಗಳಾಗುತ್ತೆ ಎಲ್ಲವನ್ನು ಕೂಡ ತಿಳಿಸ್ಕೊಡ್ತೀನಿ. ಇನ್ನು ದ್ವಾದಶ ರಾಶಿಗಳು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ. ಪ್ರಥಮ ರಾಶಿ ಮೇಷರಾಶಿ. ಇದರ ಮೇಷರಾಶಿಯವರಿಗೆ ನೋಡೋಣ. ಅವಿವಾಹಿತರಿಗೆ ವೈವಾಹಿಕ ಪ್ರಸ್ತಾಪಗಳು ಅನುಕೂಲ ಆಗುತ್ತೆ ಅಂತ ಹೇಳ್ತೀರಿ. ಯಾರೆಲ್ಲ ಈ ಅವಿವಾಹಿತರಿರ್ತೀರಾ, ಮದುವೆಗೆ ನೋಡ್ತಾ ಇರ್ತೀರಾ, ಅಂಥವ್ರಿಗೆ ತುಂಬ ವಿಶೇಷವಾಗಿರುವಂಥದ್ದು. ಇವತ್ತು ವಿವಾಹಕ್ಕೆ ಸಂಬಂಧಪಟ್ಟಂತಹ ಪ್ರಸ್ತಾಪನೆಗಳು ಕೂಡ ಮನೆಯಲ್ಲಿ ಆಗುವಂಥದ್ದು ಇರುತ್ತೆ. ಇನ್ನು ರಿಯಲ್ ಎಸ್ಟೇಟ್ ಮತ್ತು ಆಸ್ತಿ ಅಥವಾ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಸಮಸ್ಯೆಗಳು ಬರ್ಬೋದು. ಎಲ್ಲ ಮೇಷರಾಶಿಯವರು ಗಮನದಲ್ಲಿಟ್ಕೊಳ್ಳಿ. ಯಾವುದೇ ರೀತಿಯ ಪಿತ್ರಾರ್ಜಿತ ಆಸ್ತಿ ಆಗಲಿ ಅಥವಾ ರಿಯಲ್ ಎಸ್ಟೇಟಲ್ಲಿ ಯಾರೆಲ್ಲ ಈ ಒಂದು ಕೆಲಸ ಕಾರ್ಯ ಮಾಡ್ತಾ ಇರ್ತಾರೆ ಎಲ್ಲರೂ ಕೂಡ ತುಂಬ ಸಮಸ್ಯೆಗಳು ಎದುರಿಸಬೇಕಾಗುತ್ತೆ. ಇವತ್ತು ತುಂಬ ವಿಶೇಷವಾಗಿರುವಂಥದ್ದು. ಹಾಗಾಗಿ ಈ ವಿಷಯ ರಿಯಲ್ ಎಸ್ಟೇಟ್ಗೆ ಮತ್ತು ಒಂದು ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಮೇಷರಾಶಿಯವರು. ಇನ್ನು ವೃಷಭ ರಾಶಿಯವರಿಗೆ ನೋಡೋಣ. ಇದನ್ನು ಕುಟುಂಬ ಸುಖ ಉತ್ತಮವಿದ್ದರೂ ವಾಸ್ತವ ಬದುಕಿನ ಅನೇಕ ವಿಚಾರಗಳು ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಿದೆ. ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಇದ್ರೂ ಕೂಡ ಸ್ವಲ್ಪ ಈ ಬದುಕಿನಲ್ಲಿ ಒಂದು ವಾಸ್ತವಿಕ ಬದುಕಿನಲ್ಲಿ ವ್ಯಾಪಾರ, ಉದ್ಯೋಗ ಒಂದು ನಿಮಿತ್ತನೋ ಅಥವಾ ಒಂದು ಜೀವನದ ನಿಮಿತ್ತ ಸ್ವಲ್ಪ ತೊಂದರೆಗಳು ಉಂಟಾಗುವಂಥದ್ದು ಕೂಡ ಇರುತ್ತೆ, ನೋಡ್ಕೊಳ್ಬೇಕು. ಇನ್ನು ವಿದೇಶ ವ್ಯವಹಾರದಲ್ಲಿ ಕೂಡ ಅನುಕೂಲ ಅಂತ ಹೇಳ್ತಿದ್ದು ವೃಷಭ ರಾಶಿಯವರು. ವಿದೇಶಕ್ಕೆ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲಿ ನಿಮಗೆ ಅಭಿವೃದ್ಧಿ ಇದೆ, ಅನುಕೂಲ ಇರುವಂಥದ್ದು ವೃಷಭ ರಾಶಿಯವರಿಗೆ. ನಮ್ಮ ಮಿಥುನ ರಾಶಿಯವರಿಗೆ ನೋಡಿದಾಗ ಕೆಲವರಿಗೆ ವೃತ್ತಿಯಲ್ಲಿ ಬದಲಾವಣೆ ಕಂಡು ಬರುವಂಥದ್ದು. ಮಿಥುನ ರಾಶಿಯಲ್ಲಿ ಯಾರಿದೆ ಏನಾದರೂ ನೀವು ಬದಲಾವಣೆ ನಿರೀಕ್ಷೆ ಮಾಡ್ತಾ ಇದ್ದರೆ ವೃತ್ತಿ ರಂಗದಲ್ಲಿ ಇವತ್ತು ಬದಲಾವಣೆ ಆಗುವ ಸಾಧ್ಯತೆ ಇದೆ. ಶ್ರಮವಹಿಸಿ ಮಾಡುವ ಕೆಲಸಗಳಿಗೆ ವಿಘ್ನ ಬರುವ ಸಾಧ್ಯತೆ ಕೂಡ ಇರುವಂಥದ್ದು. ಎಷ್ಟೇ ಕಷ್ಟಪಟ್ಟರೂ ಕೂಡ ಕೆಲವೊಂದು ವಿಘ್ನಗಳನ್ನು ಎದುರಿಸಬೇಕಾಗುತ್ತೆ. ಇದನ್ನು ಮಿಥುನ ರಾಶಿಯವರು ಮೂಲಗಳಿಂದ ಅಥವಾ ವಿವಿಧ ಮೂಲಗಳಿಂದ ಹಣ ಬರುವ ಸಾಧ್ಯತೆ ಕೂಡ ಇರುವಂಥದ್ದು. ಹಣದ ವಿಚಾರವಾಗಿ ಅನುಕೂಲ ಇದೆ. ಕೆಲಸ ಕಾರ್ಯದಲ್ಲಿ ಕೂಡ ವಿಘ್ನಗಳು ಬರುವ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಕೆಲಸ ಕಾರ್ಯದಲ್ಲಿ. ಆದರೆ ಹಣದ ವಿಚಾರವಾಗಿ ದಿನ ಮಿಥುನ ರಾಶಿಯವರಿಗೆ ಅನುಕೂಲ ಇರುವಂಥದ್ದು. ಇನ್ನು ಕರ್ಕಾಟಕ ರಾಶಿಯವರಿಗೆ ನೋಡಿದಾಗ ವ್ಯಾಪಾರದಲ್ಲಿ ಸಂಬಂಧಿಸಿದ ವಿಚಾರಗಳಲ್ಲಿ ಪ್ರಗತಿ ಕಾಣಲಿದ್ದೀರಿ. ವ್ಯಾಪಾರಕ್ಕೆ ಅನುಕೂಲ ಇದೆ ಇವತ್ತು. ಇನ್ನು ಯಾವುದೇ ಸಾಲ ಅಥವಾ ಹಣಕಾಸಿನ ಸಂಬಂಧಿಸಿದಂತೆ ಅನುಕೂಲಕರವಾದ ಫಲಿತಾಂಶಗಳನ್ನು ಕೂಡ ಪಡಿತೀರಾ ಅಂತ ಹೇಳ್ತಿದೆ. ಕಟಕ ರಾಶಿಯವರು ಯಾರಿದ್ದೀರಾ ಗಮನದಲ್ಲಿ ಇಟ್ಕೊಳ್ಳಿ. ಏನಾದರೂ ಸಾಲ ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ಸಾಲವಾಗಿ ಏನಾದರೂ ಹಣ ಪಡಿಬೇಕು ಅಂದ್ಕೊಂಡಿದ್ರೆ ಇವತ್ತು ಉತ್ತಮ ಫಲಿತಾಂಶ ಸಿಗುತ್ತೆ ಅಂತ ಹೇಳ್ತಾರೆ. ಅದರ ಕಡೆ ಚಿಂತನೆ ಮಾಡಿ, ಯೋಚನೆ ಮಾಡಿ ಸಾಲ ಮರುಪಾವತಿ ಆಗುವಂಥದ್ದು ಅಥವಾ ಸಾಲ ಸಿಗುವಂತಹ ಲಕ್ಷಣಗಳು ಕೂಡ ಇದನ್ನು ಗೋಚರ ಫಲದಲ್ಲಿ ಇದೆ ಕರ್ಕಾಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ಷೇರು ಮಾರುಕಟ್ಟೆಯಲ್ಲಿ ವ್ಯವಹಾರ ಮಾಡುವವರಿಗೆ ಅನಿರೀಕ್ಷಿತ ಅವಕಾಶಗಳು ದೊರೆಯುತ್ತೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ಸಿಂಹರಾಶಿಗಳು ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಇವತ್ತು ಅನುಕೂಲ ಇದೆ. ಇವತ್ತು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಅದರಿಂದ ಲಾಭಾಂಶ ಕೂಡ ನಿರೀಕ್ಷೆ ದಿನ ಮಾಡ್ಬೋದು ಸಿಂಹರಾಶಿಯವರು.
ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ಉದ್ಯೋಗಕ್ಕೆ ಸಂಬಂಧಿಸಿದ ವಿದೇಶ ಪ್ರಯಾಣ ಅಥವಾ ದೂರದ ಪ್ರದೇಶಗಳಿಗೆ ಪ್ರಯಾಣ ಬರುತ್ತದೆ. ಯಾರೆಲ್ಲ ಕನ್ಯಾ ರಾಶಿಗಳಿದ್ದರೆ ಗಮನದಲ್ಲಿಟ್ಕೊಳ್ಳಿ. ಇವತ್ತು ಪ್ರಯಾಣ ಯೋಗ ಇದೆ ಅಂತ ಹೇಳ್ತಾ ಇದೆ. ಕೆಲವೊಂದು ಯಾವುದೋ ಒಂದು ಉದ್ಯೋಗದ ನಿಮಿತ್ತನೋ ಅಥವಾ ಆ ಒಂದು ಏನು ವಿದೇಶದ ಪ್ರಯಾಣದ ನಿಮಿತ್ತ ಏನಾದರೂ ನೀವು ಹೋಗ್ಬೇಕು ಅಂದ್ಕೊಂಡಿರೋರಿಗೆ ಇವತ್ತು ಪ್ರಯಾಣ ಇದೆ. ಆ ಪ್ರಯಾಣದಲ್ಲಿ ಕೂಡ ನಿಮಗೆ ಅನುಕೂಲಕರ ಸುದ್ದಿ ಇರುವಂಥದ್ದು ಕೂಡ ಇದೆ ಇವತ್ತು ಕನ್ಯಾ ರಾಶಿಯವರಿಗೆ. ಇನ್ನು ತುಲಾ ರಾಶಿಯವರಿಗೆ ನೋಡಿದಾಗ ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ವಿರಸ ತೋರುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಮಸ್ಯೆಗಳು ನೋಡಬೇಕಾಗುತ್ತೆ, ಎಚ್ಚರಿಕೆಯಿಂದ ಇರಬೇಕು. ವ್ಯಾಪಾರ ಸ್ಥಳದಲ್ಲಿ ಏನಾದರೂ ಕಳೆದುಕೊಳ್ಳುವ ಸಂಭವ ಇರುವಂಥದ್ದು ತುಲಾ ರಾಶಿಯವರು ಗಮನದಲ್ಲಿಟ್ಕೊಳ್ಳಿ. ವ್ಯಾಪಾರ ಮಾಡುವಂಥ ಕ್ಷೇತ್ರದಲ್ಲಿ ಕೂಡ ಏನಾದರೂ ಕಳೆದುಕೊಳ್ಳುವಂತಹ ಸಂಭವ ಇರೋದ್ರಿಂದ ತುಲಾ ರಾಶಿಯವರು ತುಂಬ ಎಚ್ಚರಿಕೆಯಿಂದ ಈ ದಿನ ಇರಬೇಕಾಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಹಣಕಾಸಿನ ವಿಚಾರದಲ್ಲಿ ನೀವು ಎಷ್ಟು ಜಾಗ್ರತೆ ವಹಿಸಿದ್ರು ಕೂಡ ಸಮಸ್ಯೆ ಬರುತ್ತೆ ಅಂತ ಹೇಳ್ತಾ ಇದೆ. ವೃಶ್ಚಿಕ ರಾಶಿಯವರು ಕೂಡ ಗಮನದಲ್ಲಿಟ್ಕೊಳ್ಳಿ. ಹಣಕಾಸಿನ ವಿಚಾರವಾಗಿ ಯಾರಿಗಾದ್ರೂ ಹಣ ಕೊಡೋದಾಗಲಿ ಅಥವಾ ಹಣ ಹಿಂಪಡೆಯೋದಾಗಲಿ, ಸಾಲ ಕೊಡುವುದು ಅಥವಾ ಸಾಲ ತೆಗೆದುಕೊಳ್ಳುವುದಾಗಲಿ, ಯಾವುದೇ ವಿಚಾರದಾಗಲಿ ಹಣಕಾಸಿನ ವಿಚಾರದಲ್ಲಿ ಇವತ್ತು ಮೋಸ ಹೋಗುವ ಸಾಧ್ಯತೆ ಅಂತ ಹೇಳ್ತಾ ಇದೆ. ಹಾಗಾಗಿ ಸ್ವಲ್ಪ ಜಾಗ್ರತೆ ವಹಿಸಬೇಕು. ನೀವು ಎಷ್ಟು ಜಾಗ್ರತೆ ವಹಿಸಿದ್ರು ಕೂಡ ಮೋಸ ಹೋಗ್ತೀರಂತೆ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ವೃಶ್ಚಿಕ ರಾಶಿಯವರು. ಇನ್ನು ಧನು ರಾಶಿಯವರಿಗೆ ನೋಡಿದಾಗ ದೂರದ ಗೆಳೆಯರನ್ನು ಅನಿರೀಕ್ಷಿತವಾಗಿ ಸಂಧಿಸುವ ಒಂದು ಅನುಕೂಲ ಇದೆ ಅಂತ ಹೇಳ್ತಾರೆ. ಯಾರೋ ನಿಮ್ಮ ಗೆಳೆಯರನ್ನು ಭೇಟಿ ಮಾಡುವಂಥದ್ದು, ಧರ್ಮ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡುವಂಥದ್ದು, ಆರೋಗ್ಯದ ಕಡೆ ಗಮನ ಹರಿಸುವುದು ಕೂಡ ಒಳ್ಳೆಯದು ಅಂತ ಹೇಳ್ತಾರೆ. ನೋಡಿ, ಯಾವಾಗ ನಾವು ಧರ್ಮ ಕಾರ್ಯಗಳಿಗೆ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ತುಂಬ ವಿಶೇಷವಾಗಿ ಅನುಕೂಲಗಳಾಗುತ್ತೆ. ಇನ್ನು ನೋಡಿ, ತುಂಬ ಆರೋಗ್ಯದ ಕಡೆ ಗಮನ ಹರಿಸುವುದು ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದೆ. ಯಾರೆಲ್ಲ ಧನುರಾಶಿಗಳಿದ್ರೆ ಆರೋಗ್ಯದ ಕಡೆ ಗಮನವನ್ನು ಕೂಡ ಅನುಕೂಲ ಆಗುತ್ತೆ. ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ಆಸ್ತಿ ಖರೀದಿ ಬಗ್ಗೆ ನಿಧಾನ ಪ್ರಗತಿ ಉಂಟಾಗುತ್ತೆ. ಮಕರ ರಾಶಿಯವರಿಗೂ ಒಳ್ಳೆಯ ದಿನ ಇವತ್ತು. ಯಾಕಂದರೆ ಆಸ್ತಿ ಖರೀದಿ ಮಾಡಲಿಕ್ಕೆ ನೋಡ್ತಾ ಇರೋರಿಗೆ ಇವತ್ತು ಪ್ರಗತಿ ಕಾಣುತ್ತೆ. ಆದರೆ ಭೂ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಮೋಸ ಹೋಗುವ ಸಾಧ್ಯತೆ ಕೂಡ ಇದೆ. ಮಕರ ರಾಶಿಯವರು ಗಮನದಲ್ಲಿ ಇಟ್ಕೊಳ್ಬೇಕು. ಇವತ್ತು ವ್ಯವಹಾರ ಕುದುರುತ್ತೆ ಅಂತ ಹೇಳ್ತಾರೆ. ಅಂದರೆ ವ್ಯವಹಾರ ಆಗುತ್ತೆ, ಆದರೆ ಮೋಸ ಹೋಗುವ ಸಾಧ್ಯತೆ ಇದೆ. ಭೂಮಿ ವಿಚಾರವಾಗಿ ಜಾಗ್ರತೆ ವಹಿಸಿ ಮಾಡ್ಕೊಳ್ಬೇಕು ಮಕರ ರಾಶಿಯವರು. ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ಕೌಟುಂಬಿಕವಾಗಿ ಅಪಾರ ನಿರೀಕ್ಷೆ ಇಟ್ಟುಕೊಂಡು ನಿಮಗೆ ನಿರಾಶೆ ಆಗುತ್ತೆ ಅಂತ ಹೇಳ್ತಾರೆ. ಕುಟುಂಬದ ವಿಚಾರವಾಗಿ ಸ್ವಲ್ಪ ಯಾವುದೋ ಒಂದು ನಿರೀಕ್ಷೆ ಇಟ್ಟಿರ್ತೀರ, ಕುಟುಂಬದವರಿಂದ ಏನೋ ಒಂದು ಅನುಕೂಲ ಆಗುತ್ತೆ ಅಥವಾ ಯಾವುದೋ ಒಂದು ಕೆಲಸ ಕಾರ್ಯ ಆಗುತ್ತೆ ಅಂತ ಸ್ವಲ್ಪ ನಿರೀಕ್ಷೆ ನಿಮಗೆ ತೊಂದರೆ ಆಗುವಂಥದ್ದು ಕೂಡ ನಿರಾಶೆ ಆಗುತ್ತೆ ಅಂತ ಹೇಳ್ತಾ ಇದೆ. ವ್ಯಾಪಾರ ವ್ಯವಹಾರದಲ್ಲಿ ಕೂಡ ಅನುಕೂಲ ನೋಡಿ. ಕುಂಭರಾಶಿಯವರಿಗೆ ವ್ಯಾಪಾರದಲ್ಲಿ ಮತ್ತು ವ್ಯವಹಾರದಲ್ಲಿ ಅನುಕೂಲ ಇದೆ. ನಿರುದ್ಯೋಗಿಗಳು ಕೂಡ ತಾತ್ಕಾಲಿಕ ವ್ಯವಸ್ಥೆಯಲ್ಲಿ ಸಮಾಧಾನ ಪಡ್ಕೊಳ್ಬೇಕಾಗುತ್ತೆ. ಕುಂಭರಾಶಿಯವರು ಯಾರಲ್ಲಿ ನಿರುದ್ಯೋಗಿಗಳಿರ್ತಾರೆ ಒಂದು ವ್ಯವಸ್ಥೆ ಆಗುತ್ತೆ, ಅದರಲ್ಲಿ ಇವತ್ತು ಸಮಾಧಾನ ಮಾಡ್ಕೊಳ್ಬೇಕಾಗುತ್ತೆ ಕುಂಭರಾಶಿಯವರು. ಇನ್ನು ಕಡೆಯ ರಾಶಿ ಮೀನರಾಶಿಯವರಿಗೆ ನೋಡೋಣ. ಇದನ್ನು ದಿಢೀರ್ ಖರ್ಚುಗಳು ಎದುರಾಗಬಹುದು ಅಂತ ಹೇಳ್ತಾ ಇದೆ. ಖರ್ಚಿನ ಮೇಲೆ ಕಡಿವಾಣವನ್ನು ಹಾಕಬೇಕಾಗುತ್ತೆ. ಇನ್ನು ಅವುಗಳನ್ನು ನಿಭಾಯಿಸಲು ಕೂಡ ನೀವು ಸಿದ್ಧರಾಗಬೇಕು. ನೋಡಿ, ಖರ್ಚು ಹೆಚ್ಚಿದೆ, ಆದರೆ ಅದನ್ನು ನಿಭಾಯಿಸಬೇಕಾಗುತ್ತೆ ನೀವು. ಇನ್ನು ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಕೂಡ ಅನುಕೂಲ ಅಂತ ಹೇಳ್ತಾರೆ. ಯಾರೆಲ್ಲ ಮೀನರಾಶಿಗಳಿದ್ದೀರ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಅನುಕೂಲ ಇದೆ. ಹಣವನ್ನು ವ್ಯರ್ಥ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು. ಪಿತ್ರಾರ್ಜಿತ ಆಸ್ತಿ ವಿಚಾರಗಳೇನಾದಿತ್ತು ಇವತ್ತು ಮಾತುಕತೆ ಮಾಡ್ಕೊಳ್ಬೋದು. ಅನುಕೂಲ ಅಂತ ತೋರಿಸ್ತಾ ಇದೆ ಮೀನರಾಶಿಯವರಿಗೆ. ಈ ದಿನ ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ಮುಖ್ಯ ಗ್ರಹವಾದಂತಹ ಶನಿ ಗ್ರಹದ ಬಗ್ಗೆ ಗುರುಗಳು ತಿಳಿಸಿಕೊಡಲಿದ್ದಾರೆ. ಜೊತೆಗೆ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಬಹುದು. ಕರೆ ಮಾಡಿದಾಗ ನೀವು ಹುಟ್ಟಿದ ದಿನಾಂಕವನ್ನು, ಹುಟ್ಟಿದ ಸ್ಥಳವನ್ನು ಹಾಗೂ ಹುಟ್ಟಿದ ಸಮಯವನ್ನು ತಿಳಿಸಿ ನಿಮ್ಮ ಏನೇ ಸಮಸ್ಯೆಗಳು ಇದ್ದರೂ ಸಹ ಗುರುಗಳಿಂದ ನೇರವಾಗಿ ಪರಿಹಾರವನ್ನು ಕಂಡುಕೊಳ್ಳಬಹುದು. ಹಾಗೆಯೇ ಶನಿಗ್ರಹದ ವಿಚಾರವಾಗಿ ಇಂದು ಧಾರ್ಮಿಕ ಚಿಂತನೆಯಲ್ಲಿ ಶನಿಗ್ರಹ ಅಂದರೆ ಗುರುಗಳೇ, ನಾವೆಲ್ಲರೂ ಶನಿಗ್ರಹ ಅಂದರೆ ಹೆದರ್ಕೊಂಡು ಬಿಡ್ತೀವಿ. ಶನಿಗ್ರಹ ಅಂದರೆ 7:30 ನಡೆಯುತ್ತೆ, ಶನಿ ಕಾಟ ಶುರುವಾಗುತ್ತೆ ಅಂತ ಹೇಳಿ. ಇಂತಹ ಶನಿಗ್ರಹದ ಬಗ್ಗೆ ಇವತ್ತು ಶನಿಗ್ರಹ ನಮ್ಮ ಇದರಲ್ಲಿ ಬಂದಾಗ ಯಾವೆಲ್ಲ ಪರಿಣಾಮಗಳು ಆಗುತ್ತೆ, ಒಳ್ಳೆಯದಾ ಕೆಟ್ಟದಾ, ಅದನ್ನು ಹೇಗೆ ನೋಡಬೇಕು ಅಂತ ನೋಡಿ. ನಾವು ಯಾವಾಗಲೂ ಕೂಡ ಹೇಳ್ತಾ ಇರ್ತೀವಿ ಆದಿತ್ಯರೇ ನವಗ್ರಹಗಳಂತ. ಒಬ್ಬ ಮಾನವ ಜನ್ಮದಿಂದನೂ ಕೂಡ ನಮಗೆ ಈ ನವಗ್ರಹಗಳ ಅಧೀನದಲ್ಲಿರ್ತೀವಿ, ಅವರ ಪ್ರಭಾವಕ್ಕೆ ಒಳಗಾಗ್ತೀವಿ ಅಂತ ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ. ಆದರೆ ಈ ನವಗ್ರಹಗಳಲ್ಲೇ ತುಂಬ ವಿಶೇಷವಾಗಿರುವಂತಹ ಗ್ರಹ ಅಂತಂದರೆ ಶನೇಶ್ವರನೇ. ಈಗ ಸಾಮಾನ್ಯವಾಗಿ ಶನೇಶ್ವರ ಗ್ರಹ ಅಂದರೆ ಎಲ್ಲರೂ ಕೂಡ ಭಯ ಬೀಳ್ತಾರೆ. ಈಗ ನೋಡಿ, ಈಗ ಸೂರ್ಯ ಆಗಲಿ, ಚಂದ್ರ ಆಗಲಿ, ಮಂಗಳ ಆಗಲಿ, ಬುಧ, ಗುರು ಅಥವಾ ಶುಕ್ರ ಆಗಲಿ, ನಾವು ಅಷ್ಟೆಲ್ಲ ದೇವಸ್ಥಾನಗಳನ್ನು ನೋಡಿಲ್ಲ ನಾವು. ಆದರೆ ಶನೇಶ್ವರ ಗ್ರಹ ಅಂತ ಅಂದ ತಕ್ಷಣ ಈ ಕಲಿಯುಗದಲ್ಲಿ ತುಂಬ ಕಡೆ ನಾವು ದೇವಸ್ಥಾನಗಳು ನೋಡ್ತಾ ಇದ್ದೀವಿ. ಅಂದರೆ ಹಿಂದೆಲ್ಲ ಇರಲಿಲ್ಲ, ಈಗ ಬರ್ತಾ ಯಾಕಂದರೆ ಕಲಿಯ ಪ್ರಭಾವ ಹೆಚ್ಚಾದಂತೆಲ್ಲ ಕಲಿಯುಗಕ್ಕೆ ಅಧಿಪತಿಯಾಗಿರುವಂಥದ್ದು ಶನೇಶ್ವರ ಅಂತೇಳಿ ಒಂದು ಶಾಸ್ತ್ರದಲ್ಲಿ ಹೇಳುತ್ತೆ. ಈ ಕಲಿಯುಗಕ್ಕೆ ಅಧಿಪತಿ ಶನೇಶ್ವರ ಅಂತ. ಹಾಗಾಗಿ ನಾವು ಎಲ್ಲ ಕಡೆಯೂ ಕೂಡ ಈ ಶನೇಶ್ವರ ದೇವಸ್ಥಾನಗಳನ್ನು ಹೆಚ್ಚಾಗಿ ಇವಾಗ ನೋಡ್ತಾ ಇದ್ವಿ. ಆದರೆ ಶನೇಶ್ವರ ಗ್ರಹ ಯಾವ ರೀತಿ ಪ್ರಭಾವ ಬೀಳುತ್ತೆ ಅದನ್ನು ತಿಳ್ಕೊಬೇಕಾಗುತ್ತೆ. ನೋಡಿ, ಬೇರೆ ಗ್ರಹಗಳು ನಮಗೆ ಒಂದು ಫಲ ಕೊಡ್ತಾರೆ, ಆಶೀರ್ವಾದ ಕೊಡ್ತಾರೆ, ಶುಭ ಫಲ ಕೊಡ್ತಾರೆ ಅಂತ ಹೇಳ್ತಾ ಇರ್ತೀವಿ. ಆದರೆ ಈ ಶನೇಶ್ವರ ಗ್ರಹನಿಗೆ ಕೊಡೋದು ಗೊತ್ತು ಮತ್ತು ಕಿತ್ಕೊಳ್ಳೋದು ಕೂಡ ಗೊತ್ತಂತೆ. ಏನು ಹೇಳ್ತಾರೆ, ಏನಾದರೂ ನಮಗೆ ತೊಂದರೆಗಳು ಆಗ್ತಾ ಇತ್ತು, ತುಂಬ ಕಷ್ಟ ಆಗ್ತಾ ಇದ್ದರೆ ನಿಮಗೆ ಶನಿ ಎಗ್ಲೇರ್ಬಿಟ್ಟಿದ್ದಾನೆ ಅಂತ ಸಾಮಾನ್ಯವಾಗಿ ಈ ಜನಗಳು ಮಾತಾಡ್ತಿರೋದು ನಾವು ನೋಡ್ತಾ ಇರ್ತೀವಿ. ಅಂದರೆ ಯಾವಾಗ ಕಷ್ಟ ಬರುತ್ತೆ ಆವಾಗ ಈ ಶನೇಶ್ವರ ಎಂಟ್ರಿ ಆಗಿದೆ ಒಂದು ನಮ್ಮ ಲೈಫಲ್ಲಿ, ಒಂದು ಜೀವನದಲ್ಲಿ ಅಂತ ತಿಳ್ಕೊಬೇಕಂತೆ. ಯಾಕಂದರೆ ಯಾವಾಗ ಈ ಶನೇಶ್ವರ ನಮ್ಮ ಜೀವನಕ್ಕೆ ಪ್ರವೇಶ ಆಗ್ತಾನೆ ಅಂತಂದರೆ ನಮ್ಮಲ್ಲಿ ಒಂದು ಅಹಂ ಹೆಚ್ಚಾದಾಗ
ದೇವರ ಪೂಜೆ ಪುನಸ್ಕಾರಗಳನ್ನು ಮರೆಯುವಾಗ, ಹಿರಿಯರನ್ನು ಯಾವಾಗ ನಾವು ಗೌರವಿಸಲ್ಲ, ಆವಾಗ ಒಂದು ಶನೇಶ್ವರ ಗ್ರಹ ನಮ್ಮ ಜಾತಕದಲ್ಲಿ ಅಥವಾ ನಮ್ಮ ಒಂದು ಜೀವನದಲ್ಲಿ ಒಂದು ಪ್ರವೇಶ ಆಗುತ್ತೆ ಅಂತ ತಿಳ್ಕೊಂಡ್ಬಿಡ್ಬೇಕಾಗುತ್ತೆ. ಈ ಶನೇಶ್ವರ ಪ್ರವೇಶ ಆಯಿತು ಅಂದರೆ ಏನು ಮಾಡ್ತಾನೆ, ಎಷ್ಟು ಭಗವಂತ ನಮಗೆ ತೊಂದರೆ ಮಾಡ್ತಾನೆ ಅಂತಂದರೆ, ಎಷ್ಟು ಚೆನ್ನಾಗಿರುವಂಥ ಒಂದು ಚೆನ್ನಾಗಿಲ್ಲ ವ್ಯಾಪಾರ ಚೆನ್ನಾಗ್ತಿರುತ್ತೆ, ತುಂಬ ಚೆನ್ನಾಗಿ ಹಣ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ, ಇದ್ಕಿದ್ದಂಗೆ ಆ ಮನುಷ್ಯನೇ ಆ ಒಂದು ಬಿದ್ದೋಗ್ಬಿಟ್ಟ ಅಂತ ಹೇಳ್ತಾ ಇರ್ತಾರೆ. ಆ ರೀತಿಯೆಲ್ಲ ಆಗ್ಬಿಡುತ್ತೆ. ಅಥವಾ ಆರೋಗ್ಯ ಸಮಸ್ಯೆಗಳು, ಪದೇ ಪದೇ ಅಪಘಾತಗಳು ಆಗ್ತಾ ಇರುತ್ತೆ. ಈಗ ಸಾಮಾನ್ಯವಾಗಿ ಅಷ್ಟಮ ಶನಿ ಅಂತ ಹೇಳ್ತಾರೆ. ಜಾತಕ ನೋಡಿದಾಗ ಏನಾದರೂ ಅಷ್ಟಮ ಶನಿ ಏನಾದರೂ ಇತ್ತು ಅಂತಂದರೆ ಅವ್ರಿಗೆ ಏನಾದರೂ ಅಪಘಾತಗಳು ಆಗೇ ಆಗುತ್ತೆ. ಹಾಗಾಗಿನೇ ಅವರು ಶನಿ ದೋಷವನ್ನು ಪರಿಹಾರ ಮಾಡಿಕೊಡ್ಲೇಬೇಕು. ಅವಾಗವಾಗ ಶನೇಶ್ವರ ದೇವಸ್ಥಾನಗಳಿಗೆ ಹೋಗುವಂಥದ್ದು ಇದೆಲ್ಲನೂ ಕೂಡ ಮಾಡ್ಕೊಳ್ಳಿ ಅಂತ ಯಾರಿಗೆ ಒಂದು ಜಾತಕ ತೋರಿಸಿದ್ರು ಕೂಡ ಹೇಳ್ತಾ ಇರ್ತಾರೆ. ಅಂತ ಶನೇಶ್ವರ ಸ್ವಾಮಿ, ಕಲಿಯುಗಕ್ಕೆ ಅಧಿಪತಿ ಆಗಿರುವಂತಹ ಶನೇಶ್ವರ ಸ್ವಾಮಿ ಕಬ್ಬಿಣವನ್ನು ನೋಡ್ತೀವಿ ನಾವು. ಕಬ್ಬಿಣಕ್ಕೆ, ಯಾಕೆಂದರೆ ಆ ಒಂದು ಕಬ್ಬಿಣ ಅಧಿದೇವತೆಯನ್ನು ಕೂಡ ನಾವು ಶನೇಶ್ವರ ಅಂತ ಹೇಳ್ತೀವಿ. ಯಾಕಂದರೆ ನೋಡಿ, ಹಿಂದೆಲ್ಲ ಮನೆಗಳು ಕಟ್ಟುವಾಗ ನಾವು ಈ ಕಬ್ಬಿಣ ಅಲ್ಲಿ ಅವಾಗೆಲ್ಲ ಯೂಸ್ ಮಾಡ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಅಂದರೆ ಕಲ್ಲುಗಳಿಂದ ಅಥವಾ ಮಣ್ಣುಗಳಿಂದ ಮನೆ ಕಟ್ತಾ ಇದ್ರು. ಆದರೆ ಈಗೆಲ್ಲ ಈ ಕಬ್ಬಿಣ ಇಲ್ದಲ್ಲೇ ಮನೆ ಕಟ್ಟಲಿಕ್ಕಾಗಲ್ಲ. ಆ ರೀತಿ ಯಾಕಂದರೆ ದಾರಿಲಿ ಹೋಗೋದನ್ನ ನಾವು ಮನೇಲೆ ತಂದು ಇಟ್ಕೊಳ್ಳೋ ರೀತಿ ಆಗಿಬಿಟ್ಟಿದೆ. ಹಾಗಾಗಿನೇ ಎಲ್ಲ ಕಡೆ ಕೂಡ ಶನೇಶ್ವರನ ದೇವಸ್ಥಾನಗಳು ಕೂಡ ಹೆಚ್ಚಾಗ್ತಾ ಇದೆ. ಈ ಒಂದು ಕಲಿಯುಗದಲ್ಲಿ ಯಾರು ಶನೇಶ್ವರನನ್ನು ಪೂಜೆ ಮಾಡ್ತಾರೆ ಅಥವಾ ಆ ಶನೇಶ್ವರನನ್ನು ದಿನನಿತ್ಯವೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ತಾರೆ, ಈ 7.5 ವಿಮುಕ್ತಿ ಪಡ್ಕೊಳ್ಬೋದು ಅಂತ. ಇನ್ನು ಅಷ್ಟಮ ಶನಿ ಮತ್ತು ಪಂಚಮ ಶನಿ, ಅಷ್ಟಮ ಶನಿ ನಡೆಯುವಾಗ ಯಾವೆಲ್ಲ ಕಷ್ಟಗಳನ್ನು ಎದುರಿಸಬೇಕಾಗತ್ತೆ ಮತ್ತು ಪಂಚಮದಲ್ಲಿ ಶನಿ ಇದ್ದಾಗ ಹೇಗೆ ಕಷ್ಟಗಳನ್ನು ಮನುಷ್ಯ ಎದುರಿಸಬೇಕಾಗತ್ತೆ? ನೋಡಿ, ಪಂಚಮ ಶನಿ ಮತ್ತು ಅಷ್ಟಮ ಶನಿ ಅಂತ, ಈ ಅಷ್ಟಮದಲ್ಲಿ ಮತ್ತು ಪಂಚಮದಲ್ಲಿ ಶನಿ ಬಂದಾಗ ಅಂತ ಅದ್ರ ತಿಳ್ಕೊಬೇಕು. ಜಾತಕ ರೀತಿಯಾಗಿ ಒಬ್ಬ ಮನುಷ್ಯನ ನಾವು ಜಾತಕ ತಗೊಂಡಾಗ ಅವರ ಜನ್ಮ ಜಾತಕದಲ್ಲಿ ಏನಾದರೂ ಅಷ್ಟಮದಲ್ಲಿ ಶನಿ ಇತ್ತು ಅಥವಾ ಏನಾದರೂ ಪಂಚಮದಲ್ಲಿ ಶನಿ ಇತ್ತು ಅಂತಂದರೆ ಕೆಲವೊಂದು ದೋಷಗಳಾಗುತ್ತೆ, ಅದಕ್ಕೆ ಪರಿಹಾರಗಳು ಮಾಡ್ಕೊಳ್ಬೇಕು, ಸಮಸ್ಯೆಗಳು ಕೂಡ ಬರುತ್ತೆ ಅಂತ. ಈಗ ಪಂಚಮದಲ್ಲಿ ಏನಾದರೂ ಶನೇಶ್ವರ ಬಂತ ಅಂತಂದರೆ ನೋಡಿ, ಅವರಿಗೆ ಉದ್ಯೋಗದ ನಿಮಿತ್ತ ತುಂಬ ತೊಂದರೆಗಳಾಗ್ಬಿಡುತ್ತೆ. ಹಣಕಾಸಿನ ವಿಚಾರವಾಗಿ ಆರ್ಥಿಕವಾಗಿ ತುಂಬ ಸಮಸ್ಯೆಗಳನ್ನು ಅನುಭವಿಸ್ಬೇಕಾಗುತ್ತೆ. ಯಾಕಂದರೆ ಈಗ ಏನು ಮಾಡಿಬಿಡ್ತಾರೆ, ಎಲ್ಲೋ ಒಂದು ಈಗ ಯಾರಿಗೂ ಹಣ ಕೊಡಿಸ್ಬಿಟ್ಟಿರ್ತಾರೆ, ಈಗ ಮಧ್ಯವರ್ತಿಯಾಗಿ ಏನಾದರೂ ವ್ಯವಹಾರಗಳು ಮಾಡ್ಕೊಂಡ್ಬಿಟ್ಟಿದ್ರೆ ದೊಡ್ಡ ತೊಂದರೆ ಆಗ್ಬಿಡುತ್ತೆ. ತುಂಬ ಬೇಕಾಗಿರೋರಿಗೆ ಏನೋ ಕಷ್ಟದಲ್ಲಿದ್ದಾರೆ ಅಂತ ಸಹಾಯ ಮಾಡೋಕ್ಕೆ ಹೋಗಿರ್ತಾರೆ, ಯಾರಿಗೋ ಒಂದು ಹಣ ಕೊಟ್ಟಿರುವಂಥದ್ದು ಅಥವಾ ಏನೋಕ್ಕೆ ಸಹಾಯ ಮಾಡಿರ್ತಾರೆ, ಆ ಸಹಾಯ ಮಾಡಿದ್ರೂ ಕೂಡ ತುಂಬ ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ. ಈ ರೀತಿ ಪಂಚಮ ಶನಿ ಏನಾದರೂ ಬಂದುಬಿಟ್ರೆ ಈ ರೀತಿ ಆಗುತ್ತೆ. ಇನ್ನು ಈ ಶನಿ ಬದಲಾವಣೆಗಳು ಕೂಡ ಆಗ್ತಾ ಇರುತ್ತೆ. ಆ ಶನಿ ಬದಲಾವಣೆ ಸಮಯದಲ್ಲಿ ಕೂಡ ನಾವು ಪಂಚಮ ಶನಿ, ಅಷ್ಟಮ ಶನಿ, ದ್ವಾದಶ ಶನಿ ಅಂತ ಹೇಳ್ತೀವಿ. ಈ ರೀತಿ ಬರುವಂತಹ ರಾಶಿಯ ನೋಡಿಕೊಂಡು ಕೂಡ ನಾವು ಶನಿ ದೋಷಗಳನ್ನು ಪರಿಹಾರ ಮಾಡ್ಕೊಳ್ಬೇಕು. ಇನ್ನು ಅಷ್ಟಮ ಶನಿ ಬಂದಾಗ, ಅಷ್ಟಮ ಅಂದರೆ ಅದು ಕೆಟ್ಟದ್ದು ಅಂತಲೇ ಲೆಕ್ಕ. ಅದು ಯಾಕಂದರೆ ಈಗ ಅಷ್ಟಮ ಅಂತ ಆರೋಗ್ಯವನ್ನು ನೋಡ್ತೀವಿ ನಾವು, ಆರೋಗ್ಯದ ರೀತಿ ಸಮಸ್ಯೆ ಆಗ್ತಾ ಇರುತ್ತೆ. ನೋಡಿ, ಏನಾದರೂ ಆಪರೇಷನ್ಸ್ಗಳು ಆಗೋದಲ್ಲ. ಈಗ ಅಷ್ಟಮ ಶನಿ ಬಂತು ಅಂದರೆ ಕೆಲವೊಂದು ಆಪರೇಷನ್ಸ್ ಆಗ್ಬಿಡುತ್ತೆ. ನೋಡಿ, ಸಾಮಾನ್ಯವಾಗಿ ತುಂಬ ಜಾತಕ ಪರಿಶೀಲನೆ ಮಾಡಿದ್ದೀವಿ ನಾವು. ಈ ಅಷ್ಟಮ ಶನಿ ಇತ್ತು ಅಂತ ಅವ್ರು ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಎದುರಿಸ್ತಾ ಇರ್ತಾರೆ, ಅಪಘಾತಗಳಾಗ್ತಾ ಇರುತ್ತೆ. ಪದೇ ಪದೇ ವಾಹನಗಳಲ್ಲಿ ಈಗ ಇವರು ಕರೆಕ್ಟಾಗಿ ಹೋಗ್ತಾ ಇದ್ರು ಕೂಡ ಯಾರೋ ಒಬ್ಬರು ಬಂದು ಇವ್ರಿಗೆ ತೊಂದರೆ ಮಾಡುವಂಥದ್ದು, ಈ ರೀತಿಯೆಲ್ಲ ಸಮಸ್ಯೆಗಳನ್ನು ಎದುರು ನೋಡ್ತಲೇ ಇರ್ತಾರೆ. ಆ ರೀತಿ ಅಷ್ಟಮ ಶನಿ ಅಂದ್ರೆ ಬಂತಂದ್ರೆ ಇವಾಗ ಇನ್ನೊಂದು 7.5 ವಿಚಾರನೂ ಕೂಡ ತುಂಬ ಅವಶ್ಯಕವಾಗಿ ಎಲ್ಲರೂ ಕೂಡ ತಿಳ್ಕೊಬೇಕಾಗುತ್ತೆ. ಈಗ ಯಾವೆಲ್ಲ ರಾಶಿಗಳಿಗೆ ಈ 7.5 ನಡೀತಿದೆ, ಯಾವೆಲ್ಲ ರಾಶಿಗಳು ಹೆಚ್ಚಿನ ಎಚ್ಚರಿಕೆ ವಹಿಸಬೇಕಾಗತ್ತೆ ಶನಿಯಿಂದ ಅನ್ನೋದು? ನೋಡಿ, ಈಗ ಶನಿ ಸಂಚಾರ ಅನ್ನುವಂಥದ್ದು ಫಸ್ಟ್ ತಿಳ್ಕೊಬೇಕಾಗುತ್ತೆ. 2.5 ವರ್ಷಕ್ಕೊಮ್ಮೆ ಶನಿ ಸಂಚಾರ ಆಗುತ್ತೆ. ಅಂದರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ 2.5 ವರ್ಷಕ್ಕೊಮ್ಮೆ ಶನಿ ಸಂಚಾರ ಆಗುತ್ತೆ. ಈ 2.5 ವರ್ಷಕ್ಕೆ ಶನಿ ಸಂಚಾರ ಆದಾಗ ಯಾವ ಒಂದು ರಾಶಿಯಲ್ಲಿ ಶನಿ ಇರ್ತಾನೆ ಆ ಹಿಂದಿನ ರಾಶಿಗೂ ಕೂಡ 7.5 ಇರುತ್ತೆ ಅಂತ. ಇವಾಗ ನೋಡಿ, ಈಗ ಜನ್ಮದಲ್ಲಿ ಇರುವಂಥದ್ದು ಅಂದರೆ ಇವಾಗ ಮೀನರಾಶಿಯಲ್ಲಿ ಶನಿ ಇದ್ದಾನೆ ಅಂತ ಅಂದರೆ ಮೀನರಾಶಿಯವರಿಗೆ ಇನ್ನು 5.5 ವರ್ಷಗಳ ಅಂದರೆ 5 ವರ್ಷಗಳ ಕಾಲ ಶನಿ 7.5 ಇರುತ್ತೆ ಅಂತ. ಈ 7.5 ವರ್ಷಗಳ ಕಾಲ ಅಂತ ಹೇಳ್ತಾರೆ. ಯಾಕೆ ಶನಿಗೆ 7.5 ವರ್ಷ ಅಂತ ಹೇಳ್ತಾರೆ ಅಂದರೆ ನೋಡಿ, ಮೀನರಾಶಿಯವರಿಗೆ ಜನ್ಮಕ್ಕೆ ಬರೋಕ್ಕೆ ಮುಂಚೆ ಕುಂಭರಾಶಿಯಲ್ಲಿರುತ್ತೆ. ಹಿಂದಿನ ರಾಶಿಯಲ್ಲಿ ಶನೇಶ್ವರ ಇದ್ದಾಗಲೂ ಕೂಡ ಮೀನರಾಶಿಯವ್ರಿಗೆ ತೊಂದರೆ ಆಗ್ತಾ ಇರುತ್ತೆ. ಅಂದರೆ ಅಲ್ಲಿಂದ ಪ್ರಾರಂಭ ಆಗುತ್ತೆ 7.5 ವರ್ಷಗಳ ಕಾಲ. ಈಗ 7.5 ವರ್ಷಗಳ ಕಾಲ ಇರುವಂಥದ್ದು ಮೇಷರಾಶಿಯವರಿಗೆ. ಯಾಕಂದರೆ ಇನ್ನು ಜನ್ಮಕ್ಕೆ ಬಂದಿಲ್ಲ, ಇನ್ನು ಹಿಂದಿನ ರಾಶಿಯಾದಂತಹ ಮೀನರಾಶಿಯಲ್ಲಿ ಶನೇಶ್ವರ ಸಂಚಾರ ಆಗ್ತಿರೋದ್ರಿಂದ ಮೇಷರಾಶಿಯವ್ರಿಗೆ ಇನ್ನು 7.5 ವರ್ಷಗಳ ಕಾಲ ಶನಿ 7.5 ಇರುತ್ತೆ. ಇನ್ನು ಕುಂಭರಾಶಿಯವರಿಗೆ ಮೀನರಾಶಿಯವರಿಗೆ ಜನ್ಮದಲ್ಲಿರೋದ್ರಿಂದ ಇನ್ನೂ 5 ವರ್ಷಗಳ ಕಾಲ ಅನುಭವಿಸ್ಬೇಕಾಗುತ್ತೆ. ಇನ್ನು ಕಡೆಯ ಕುಂಭರಾಶಿಯವರು ಆಲ್ರೆಡಿ 5 ವರ್ಷ ಅನುಭವಿಸ್ಬಿಟ್ಟಿದ್ದಾರೆ. ಇನ್ನು 2.5 ವರ್ಷಗಳ ಕಾಲ ಶನೇಶ್ವರ ಸ್ವಾಮಿಯವರ ಒಂದು 7.5 ಇರೋದ್ರಿಂದ ಕುಂಭರಾಶಿಯವರಾಗಲಿ, ಮೀನರಾಶಿಯವರಾಗಲಿ ಅಥವಾ ಮೇಷರಾಶಿಯವರಾಗಲಿ ಏನೇ ಆಗಲಿ ಹೊಸದಾಗಿ ಏನಾದರೂ ಉದ್ಯೋಗ ಪ್ರಾರಂಭ ಮಾಡಬೇಕು ಅಂತಿದ್ರೆ ತಡ ಆಗುತ್ತೆ ಅಂತ ಹೇಳುತ್ತೆ. ಅಂದರೆ ಏನು ತೊಂದರೆ ಅಂತ ಅಲ್ಲ. ಈಗ ಶನಿ ಅಂತಂದರೆ ಸ್ವಲ್ಪ ನಿಧಾನವಾಗುವಂಥದ್ದು, ಸೋಂಬೇರಿತನ ಹೆಚ್ಚಾಗುವಂಥದ್ದು, ಈ ರೀತಿಯಲ್ಲಿ ಇರೋದ್ರಿಂದ ಏನಾದರೂ ಹೊಸದಾಗಿ ಏನಾದರೂ ಪ್ರಾರಂಭ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ
ಯಾವುದೋ ಒಂದು ಉದ್ಯೋಗನಪ್ಪ, ಎಲ್ಲ ಒಂದು ಮನೆಯವರೆಲ್ಲ ಸೇರಿ ಏನೋ ಒಂದು ಉದ್ಯೋಗ ಪ್ರಾರಂಭ ಮಾಡಬೇಕು ಅಂದ್ಕೊಳ್ತಿರ್ತೀರಾ, ಅಥವಾ ಮನೆ ಕಟ್ಟಬೇಕು ಅಂದ್ಕೊಳ್ತಾ ಇರ್ತೀರಾ, ಏನೋ ಒಂದು ಸಾಧನೆ ಮಾಡಬೇಕು ಅಂದ್ಕೊಳ್ಳೋರಿಗೆ ಏನು ಮಾಡುತ್ತೆ, ಶನಿ 7.7 ಇದ್ದಾಗ ಕೆಲವೊಂದು ಸಮಸ್ಯೆಗಳಂತಂದರೆ ಒಂದು ಸೋಂಬೇರಿತನ ತುಂಬ ಹೆಚ್ಚಾಗುವಂಥದ್ದು, ನಿಧಾನಗತಿಯಲ್ಲಿ ಕೆಲಸ ಕಾರ್ಯ ಆಗುತ್ತೆ, ತುಂಬ ಚೆನ್ನಾಗಿ ಆಕ್ಟಿವ್ ಆಗಿರ್ತಾರೆ, ಆದರೆ ಈ ಶನಿ 7.7 ಬಂದುಬಿಟ್ರೆ ಒಂದು ಆಕ್ಟಿವ್ನೆಸ್ ಎಲ್ಲ ಹೋಗುವಂಥದ್ದು, ಸೋಂಬೇರಿತನ ಹೆಚ್ಚಾಗುವಂಥದ್ದು, ಯಾವುದೇ ಕೆಲಸ ಮಾಡಲಿಕ್ಕೂ ಕೂಡ ಆ ಮನಸ್ಸು ಕೊಡ್ತಾ ಇರಲ್ಲ, ಆ ರೀತಿಯೆಲ್ಲ ಆಗುತ್ತೆ. ಇದಕ್ಕೇನು ಪರಿಹಾರ ಮಾಡ್ಕೊಳ್ಬೇಕು ಅಂತ ತಿಳ್ಕೊಬೇಕು. ಇನ್ನು ಶನಿ ನಮ್ಮ ರಾಶಿಗೆ ಬಂದರೆ ಕೆಟ್ಟದಾಗತ್ತೆ ಅನ್ನೋ ಭಯ ಇರುತ್ತೆ, ಹಾಗೆ ಬರೀ ಕೆಟ್ಟದಾಗತ್ತಾ ಅಥವಾ ಶನಿಯಿಂದ ಒಳ್ಳೆಯ ಪರಿಣಾಮಗಳು ಏನಾದರೂ ಇದೆಯಾ ಗುರುಜಿ? ನೋಡಿ, ನಾನು ಹೇಳ್ತೀನಿ, ಆದಿತ್ಯ ನವಗ್ರಹಗಳಲ್ಲಿ ತುಂಬ ಶ್ರೇಷ್ಠವಾದಂಥ ಗ್ರಹ ಅಂದರೆ ಶನೇಶ್ವರನೇ. ಯಾಕಂದರೆ ಶ್ರೇಷ್ಠ ಯಾಕಂತ ಹೇಳ್ತೀವಿ ಅಂತಂದರೆ, ಒಬ್ಬ ಮನುಷ್ಯನ ಅವನು ಯಾವಾಗ ಅಹಂ ಹೆಚ್ಚಾಗುತ್ತೆ ಅದನ್ನೆಲ್ಲ ತೊಲಗಿಸ್ತಾನಂತೆ. ಅವನು ಮಾಡಿರುವಂತಹ ಪೂರ್ವ ಜನ್ಮಗಳ ಅಂದರೆ ಒಂದು ಏನೆಲ್ಲ ತಪ್ಪು ಮಾಡಿರ್ತಾನೆ ಅದಕ್ಕೆಲ್ಲವಕ್ಕೂ ಕೂಡ ಪರಿಹಾರ ಮಾಡಿ ಹೋಗ್ತಾನೆ. ಅಂದರೆ ಕಷ್ಟನೇ ಕೊಡಲ್ಲ. ಒಂದು ಭಗವಂತ ಶನೇಶ್ವರ ಸ್ವಾಮಿ ಒಂದು ನಮ್ಮ ರಾಶಿಗೆ ಬಂದು ಮುಂದಿನ ರಾಶಿಗೆ ಹೋದ ಅಂತಂದರೆ ನಮ್ಮಲ್ಲಿರುವ ಎಲ್ಲ ಕಷ್ಟ ನಷ್ಟಗಳನ್ನು ತೊಡೆದು ಹಾಕಿ ಹೋಗ್ತಾನೆ ಅಂತ ಹೇಳುತ್ತೆ ಶಾಸ್ತ್ರ. ಗುರುಜಿ, ಒಂದು ಕರೆ ಸಿದ್ಧವಾಗಿದೆ, ನೋಡೋಣ. ನಮಸ್ಕಾರ, ನಿಮ್ಮ ಹೆಸರು? ನಮಸ್ಕಾರ. ನಿಮ್ಮ ಹೆಸರು ಹೇಳಿ. ಮಂಗಳ ಅಂತ ಚಾಮರಾಜನಗರದಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು. ಹೌದಾ, ನೀವು ಹುಟ್ಟಿದ ದಿನಾಂಕವನ್ನು ತಿಳಿಸಿ. ಅಂದ್ರೆ ಮೇಡಮ್, ನಾನು ಒಬ್ರಿಗೆ ಬೇರೆಯವ್ರಿಗೆ ಹಣ ಕೊಡ್ತಿದೀನಿ, ಅವರು ವಾಪಸ್ ಕೊಡ್ತಾ ಇಲ್ಲ, ಅದಕ್ಕೆ ಏನು ಮಾಡಬೇಕು? ನಿಮ್ಮ ಸಮಸ್ಯೆಗೆ ಗುರುಗಳು ಪರಿಹಾರವನ್ನು ಸೂಚಿಸ್ತಾರೆ. ಮಾತನಾಡಬಹುದು. ನಮಸ್ತೆ ಗುರುಜಿ, ಮಂಗಳ ಅಂತ ಚಾಮರಾಜನಗರದಿಂದ. ಓಕೆ. ಅಂದ್ರೆ ಬೇರೆಯವ್ರಿಗೆ ಹಣ ಕೊಡ್ತಿದೀವಿ, ಅವ್ರು ಕೇಳಿದ್ರೆ ವಾಪಸ್ ಕೊಡ್ತಾ ಇಲ್ಲ. ನಿಮ್ದು ರಾಶಿ ನಕ್ಷತ್ರ ಗೊತ್ತಿದ್ಯಾ? ಹೌದು. ಏನ್ ರಾಶಿ ನಿಮ್ದು? ನಾನು ಸಿಂಹ ರಾಶಿ. ಸಿಂಹ ರಾಶಿ. ನೋಡಿ, ಇವಾಗ ಚೆನ್ನಾಗಿದೆ ನೋಡಿ, ಸಿಂಹ ರಾಶಿಯವ್ರಿಗೆ ಹಣದ ವಿಚಾರವಾಗಿ ನೀವೇನಾದ್ರೂ ತೊಂದರೆ ಇಷ್ಟು ದಿನ ಅನುಭವಿಸಿರ್ತೀರಿ. ಯಾಕಂದ್ರೆ ಈಗ ಗುರುಬಲ ಇರ್ತಾ ಇರಲಿಲ್ಲ, ಗುರುವಿನ ಸಂಚಾರ ಕೂಡ ಲಾಸ್ಟ್ ಅಂದರೆ ಒಂದು ಹಿಂದಿನ ಒಂದು ತಿಂಗಳಲ್ಲಿ ಗುರು ಬದಲಾವಣೆ ಕೂಡ ಆಗಿದೆ. ಸಿಂಹ ರಾಶಿಯವ್ರಿಗೆ ಇವಾಗ ಗುರುಬಲ ಇದೆ. ಗುರು ಬಂದಾಗ ಏನಾಗುತ್ತೆ, ಹಣದ ವಿಚಾರವಾಗಿ ನಿಮ್ಗೆ ಅನುಕೂಲ ಆಗುತ್ತೆ. ಇವಾಗ ನೋಡಿ, ಇವಾಗ ಈ ಮುನ್ನೆ ಜುಲೈ ಅಲ್ವಾ, ಈಗ ಜುಲೈ ನಂತರ ಈಗ 1ನೇ ತಾರೀಕು ಇವತ್ತಿಂದ ಇನ್ನೊಂದು 15 ದಿನ ನಿಮಗೆ ಯಾವುದೇ ರೀತಿಯ ಕಷ್ಟಗಳಿದ್ರು ಹಣದ ವಿಚಾರವಾಗಿ ನಿಮಗೆ ಅನುಕೂಲ ಆಗುತ್ತೆ. ನಾವು ಕವಡೆ ಶಾಸ್ತ್ರ ಮುಖಾಂತರ ನೋಡಿದಾಗಲೂ ಕೂಡ ಅದು ಕಷ್ಟಗಳಿದೆ, ಅದರ ತೊಂದರೆ ಆಗ್ತಾ ಇದೆ, ಆದರೆ ಹಣ ಬರುವಂಥ ನಿರೀಕ್ಷೆ ನೀವು ಮಾಡ್ಬೋದು. ಯಾರಿಗೆ ಹಣ ಕೊಟ್ಟಿದ್ರೆ ಅವ್ರ ಬಗ್ಗೆ ಸ್ವಲ್ಪ ಅದ್ರ ಕಡೆ ನೀವು ಯೋಚನೆ ಮಾಡಿ. ಹಣ ಈಗ ಇಷ್ಟು ದಿನ ಏನೋ ಕೇಳಿರ್ತೀರಾ, ಕೊಡ್ತಾ ಇರಲ್ಲ, ಏನೋ ತೊಂದರೆ ಆಗಿ ಸುಮ್ಮನಾಗ್ಬಿಟ್ಟಿರ್ತೀರಾ. ಆದರೆ ಇನ್ಮೇಲೆ ನೋಡಿ ಅದ್ರ ಬಗ್ಗೆ ಚಿಂತನೆ ಮಾಡಿ ಅವ್ರ ಹತ್ರ ಕೇಳುವಂಥದ್ದು, ಅಥವಾ ಏನೆಲ್ಲ ಅದು ಕೆಲಸ ಕಾರ್ಯಗಳು ಮಾಡ್ಕೊಳ್ಳಿ, ಹಣ ಬರುತ್ತೆ ನಿಮ್ಗೆ. ಈ ತಿಂಗಳಲ್ಲೇ ನಿಮಗೆ ಹಣ ಬರುವಂತಹ ನಿರೀಕ್ಷೆ ಮಾಡ್ಕೋಬೋದಮ್ಮ ನೀವು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನೀವು ಕೂಡ ಗುರುಗಳ ಸಂಖ್ಯೆಗೆ ನೇರವಾಗಿ ಕರೆ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಗುರುಗಳ ಬಳಿ ಒಂದು ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿಕೊಂಡು ಬೆಂಗಳೂರಿನ ಅಂಚೆಪಾಳ್ಯದಲ್ಲಿ ಇರುವಂತಹ ಗುರುಗಳ ಕಚೇರಿಯಲ್ಲಿ ನೇರವಾಗಿ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಗುರುಗಳೇ, ಇವತ್ತು ಶನಿ ಗ್ರಹದ ಬಗ್ಗೆ ಸಮಗ್ರ ಮಾಹಿತಿಯನ್ನು ವೀಕ್ಷಕರಿಗೆ ಕೊಟ್ಟಿದ್ದೀರಿ. ಹಾಗೆಯೇ ವೀಕ್ಷಕರೇ, ಪಂಚಾಂಗದ ವಿಚಾರಗಳನ್ನು ಹಾಗೂ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ಗುರುಗಳು ತಿಳಿಸಿಕೊಟ್ಟಿದ್ದಾರೆ. ಗುರುಗಳೇ, ಈ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದೀರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಈ ಗ್ರಹಗಳ ಬಗ್ಗೆ ಹೆಚ್ಚಿನ ವಿಚಾರವನ್ನ ನಿಮ್ಮಿಂದ ಕೇಳೋಣ. ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮ ಬೃಹತ್ ಜಾತಕಂದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ನೋಡ್ತಾ ಇರಿ. ಇದು ಅಶ್ವವೇಗ ಸುದ್ದಿವಾಹಿನಿ, ಸತ್ಯಾನ್ವೇಷಣೆಯ ಓಟದಲ್ಲಿ.